Hello dear students, welcome to our chemistry class. Today we are in the 6th session of the General Principles and Isolation of an Element chapter. In this session we will be going to discuss about refining process. See here what is meant by refining. Refining of metals or refining means it is a process of removing impurities from the crude metals to get a pure metals. Crude metals dinda pure metals ge ಕನ್ವರ್ಟ್ ಮಾಡುವಂಥ ಪ್ರೊಸೆಸ್ಗೆ ಏನಂತ ಕರಿತೀವಿ ಅಂತಂದ್ರೆ ರಿಫೈನಿಂಗ್ ಪ್ರೊಸೆಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಡೇ ಟು ಡೇ ಲೈಫ್ ಒಳಗೆ ಏನು ಯೂಸ್ ಮಾಡ್ತೀವಿ ಅಂತಂದ್ರೆ ಕಿಚನ್ ಒಳಗ್ರಿ ಫಾರ್ ಕುಕಿಂಗ್ ಪರ್ಪಸ್ ರಿಫೈನ್ಡ್ ಆಯಿಲ್. ರಿಫೈನ್ಡ್ ಆಯಿಲನ್ನು ಯೂಸ್ ಮಾಡ್ತೀವಿ. ವಾಟ್ ಈಸ್ ಮೇನ್ ಬೈ ರಿಫೈನ್ಡ್ ಆಯಿಲ್? ರಿಫೈನ್ಡ್ ಆಯಿಲ್ ಅಂತಂದ್ರೆ ಪ್ಯೂರ್ ಫಾರ್ಮ್ ಆಫ್ ದ ಆಯಿಲ್. ಹೌದಾ? ಪ್ಯೂರ್ ಫಾರ್ಮ್ ಆಫ್ ದ ಆಯಿಲನ್ನು ನಾವೇನಂತ ಕರಿತೀವಿ ಅಂತಂದ್ರೆ ರಿಫೈನ್ಡ್ ಆಯಿಲ್ ಅಂತ ಕರಿತೀವಿ. ಸೊ ಸಿಮಿಲರ್ಲಿ ರಿಫೈನಿಂಗ್ ಆಫ್ ಮೆಟಲ್ಸ್ ಮೀನ್ಸ್ ವಾಟ್? ಹಿಯರ್ ಇಟ್ ಈಸ್ ದ ಪ್ಯೂರಿಫಿಕೇಶನ್ ಆಫ್ ಮೆಟಲ್ಸ್. ಇದ್ರೊಳಗೆ ಏನು ಮಾಡ್ತೀವಿ ಅಂತಂದ್ರೆ ಪ್ಯೂರಿಫಿಕೇಶನ್ ಮಾಡ್ತೀವಿ ರೀ. ಪ್ಯೂರಿಫಿಕೇಶನ್ ಆಫ್ ಮೆಟಲ್ಸ್ ಫ್ರಮ್ ದಿ ಕ್ರಿಯೇಡ್ ಮೆಟಲ್ಸ್ ಟು ಪ್ಯೂರ್ ಮೆಟಲ್ಸ್. ಕಚ್ಚಾ ಸಾಮಗ್ರಿದಿಂದ ನೀವು ಶುದ್ಧವಾಗಿರುವಂತಹ ಸಾಮಗ್ರಿಯನ್ನು ತಗೊಳ್ಳುವಂತಹ ಒಂದು ವಿಧಾನಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ದಟ್ ಈಸ್ ದ ರಿಫೈನಿಂಗ್ ಆಫ್ ಮೆಟಲ್ಸ್. ಲೆಟ್ ವಿ ಸಿ ಹಿಯರ್ ದ ರಿಫೈನಿಂಗ್ ಆಫ್ ಮೆಟಲ್ಸ್. ಇಟ್ ಈಸ್ ಇನ್ವಾಲ್ವಿಂಗ್ ದಟ್ ಈಸ್ ದ ಡಿಫರೆಂಟ್ ಟೈಪ್ಸ್ ಆಫ್ ಮೆಥಡ್ಸ್. ಓಕೆ, ದಟ್ ಈಸ್ ಫಸ್ಟ್ ಮೆಥಡ್ ಈಸ್ ಅ ಡಿಸ್ಟಿಲೇಷನ್. ಡಿಸ್ಟಿಲೇಷನ್ ದಿಂದ ನಾವೇನು ಮಾಡ್ಬೋದು ಅಂತಂದ್ರೆ ರಿಫೈನಿಂಗ್ ಪ್ರೊಸೆಸ್ ಮಾಡ್ಬೋದು. ಸೊ ವಾಟ್ ಈಸ್ ಮೀನ್ ಬೈ ಡಿಸ್ಟಿಲೇಷನ್? ಡಿಸ್ಟಿಲೇಷನ್ ಇಟ್ ಈಸ್ ಅ ರಿಫೈನಿಂಗ್ ಪ್ರೊಸೆಸ್ ಇನ್ ವಿಚ್ ದಟ್ ಈಸ್ low boiling metals like zinc as well as mercury can be separated by this method. Okay, distillation method ದಿಂದ ನಾವೇನು ಮಾಡ್ತೀವಿ ಅಂತಂದ್ರೆ ಜಿಂಕ ಮತ್ತೆ ಮರ್ಕ್ಯುರಿ, ಬಿಕಾಸ್ ಇಟ್ ಈಸ್ ಅ ಲೋ ಬಾಯ್ಲಿಂಗ್ ಮೆಟಲ್ಸ್ ಅದಾವ್ರಿ. ಇದರಿಂದ ನಾವೇನು ಮಾಡ್ತೀವಿ ಅಂತಂದ್ರೆ ಶುದ್ಧೀಕರಣ ಮಾಡ್ತೀವಿ ಅಂತಂದ್ರೆ ಪ್ಯೂರೆಸ್ಟ್ ಫಾರ್ಮ್ ಅನ್ನ ತಗೊಳ್ತೀವಿ, ಅಂದ್ರೆ ರಿಫೈನಿಂಗ್ ಅನ್ನ ಮಾಡ್ತೀವಿ. ಸೊ ಹಿಯರ್ ದಿಸ್ ಈಸ್ ಅಬೌಟ್ ಅವರ್ apparatus, distillation apparatus, that is the distillation flask is there. This is about the distillation flask and this is the conical flask and this is about your the heater process is there. This is the distillation. Understand ಆಯ್ತಾ? ಫಸ್ಟ್ ಪ್ರೊಸೆಸ್ ಏನಂತ ಡಿಸ್ಟಿಲೇಷನ್ ವಿಧಾನದಿಂದನೂ ತಗೊಳ್ಬೋದು. ನೆಕ್ಸ್ಟ್ ಇನ್ ದಿಸ್ ಒನ್ ಡಿಸ್ಟಿಲೇಷನ್ ಪ್ರೊಸೆಸ್ ದಟ್ ಈಸ್ ಆಲ್ಸೋ ಅಗೇನ್ ಸೇಮ್ ಡಿಸ್ಟಿಲೇಷನ್ ಫ್ಲಾಸ್ಕ್ ಡಿಸ್ಟಿಲೇಷನ್ apparatus is there. Example study here, mercury has a low boiling point. Mercury containing a low boiling point around 633 Kelvin, hence it is forms gas when impure mercury is distilled. Okay, ಇಲ್ಲೇನಂತಂದ್ರೆ ರೀ ಹಬೆ ಮುಖಾಂತರ ಅಂತಂದ್ರೆ ಅದನ್ನ ಬಾಯ್ಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದು. ಸೊ ಹಿಯರ್ ಯು ಕ್ಯಾನ್ ಟೇಕ್ ಅ ಮರ್ಕ್ಯುರಿ and then starts to boil and then vapors are undergoes into this one. That vapors are collected here. That is the purest form of. This is the example for the distillation. That is the mercury. It is low boiling point 633 Kelvin. And here it is then cooled to form a pure liquid of mercury. Okay, so here you can take, this is the distillation flask. ಯಾವ ತರ ಅಂತಂದ್ರೆ ನೋಡ್ರಿ, this is the distillation flask. ಈ ಡಿಸ್ಟಿಲೇಷನ್ ಫ್ಲಾಸ್ಕ್ ಒಳಗೆ ಮರ್ಕ್ಯುರಿ ತಗೊಂಡಿರ್ತೀರಿ and then starts to heat. Okay, so now this distillation flask it is connected to condenser. It is connected to like this one, condenser is there and it is connected to again a receiver. Okay, and then ಇಲ್ಲಿ ನೀವು ಸ್ಟಾರ್ಟ್ ಮಾಡ್ರಿ ಅಂತಂದ್ರೆ ಹೀಟ್ ಮಾಡೋದಕ್ಕೆ ಇದ್ರೊಳಗಿನ ವೇಪರ್ಸ್ ಎಲ್ಲ ನಾನು ಇಲ್ಲಿ ಬರ್ತಾವ್ರಿ. ಇಟ್ ಈಸ್ ಆಕ್ಚುಲಿ ಇಂಪ್ಯೂರ್ ಫಾರ್ಮ್. ಇದೇನಿರುತ್ತೆ ಅಂತಂದ್ರೆ ಇಂಪ್ಯೂರ್ ಫಾರ್ಮ್ ಇರುತ್ತೆ ರೀ. ಹೀಟ್ ಮಾಡಿದಂಗೆ ಇದ್ರ ವೇಪರ್ಸ್ ಬರ್ತಾವು. ಇದ್ರ ವೇಪರ್ಸ್ ಏನಾಗ್ತಾವ ಅಂತಂದ್ರೆ ಈ ಕಂಡೆನ್ಸರ್ ಒಳಗೆ ಹಾದು ಹೋಗ್ತಾವ್ರಿ. ಇಲ್ಲಿ ಕಂಡೆನ್ಸ್ಡ್ ಆಗಿ ಏನಾಗ್ತಾವ ಅಂತಂದ್ರೆ ಇಲ್ಲಿ ರಿಸೀವರ್ ಒಳಗೆ ಬರ್ತಾವ್ರಿ. ಹೌದಾ? ಇದ್ರ ಸುತ್ತಲೂ ವಾಟರ್ ಕನೆಕ್ಟೆಡ್ ಇರ್ತೈತ್ರಿ. ಅದ್ರೊಳಗೆ ಏನಂತಂದ್ರೆ ಅದು ಹಬೆ ಎಲ್ಲ ಬರ್ತಿರ್ತೈತಿ, ಗ್ಯಾಸಿಯಸ್ ಪಾರ್ಟಿಕಲ್ಸು ಸುತ್ತಲೂ ವಾಟರ್ ಇರೋದ್ರಿಂದ ಮತ್ತೆ ಅಗೇನ್ ಕಂಡೆನ್ಸರ್ ಆಗ್ತಾವು, ಅಂದ್ರೆ ಇಲ್ಲಿ ಬರ್ತಾವ್ರಿ. ಅವಾಗ ಏನಂತಂದ್ರೆ ಇಟ್ ಈಸ್ ಅ ಪ್ಯೂರೆಸ್ಟ್ ಫಾರ್ಮ್ ಆಫ್ ಮರ್ಕ್ಯುರಿ ಸಿಗತ್ತೆ ರೀ. ಓಕೆ, ಸೊ ನಾವು ನೆಕ್ಸ್ಟ್ ಒನ್ ಪ್ರೊಸೆಸ್ ಇಸ್ ದ ಲಿಕ್ವೇಷನ್ ಪ್ರೊಸೆಸ್. ನೆಕ್ಸ್ಟ್ ಪ್ರೊಸೆಸ್ ಏನಂತಂದ್ರೆ ಲಿಕ್ವೇಷನ್ ಪ್ರೊಸೆಸ್, ಅಂದ್ರೆ ರಿಫೈನಿಂಗ್ ದ ಲಿಕ್ವೇಷನ್ ಪ್ರೊಸೆಸ್. ನೆಕ್ಸ್ಟ್ ಒನ್ ಇಸ್ ದ ಲಿಕ್ವೇಷನ್ ಪ್ರೊಸೆಸ್ ಇಸ್ ದೇರ್. ಲಿಕ್ವೇಷನ್ ಪ್ರೊಸೆಸ್ ಮೀನ್ಸ್ in this process the low melting metal forms fusible liquid on heating and flows down. ಈ ಪ್ರೊಸೆಸ್ ಒಳಗೆ ಏನಾಗುತ್ತೆ ಅಂತಂದ್ರೆ ಯು ಕ್ಯಾನ್ ಟೇಕ್ ಅ ಕ್ರಿಯೇಡ್ ಮೆಟಲ್ಸ್ ಅಂಡ್ ದೆನ್ ಸ್ಟಾರ್ಟ್ಸ್ ಟು ಹೀಟ್. ಓಕೆ, ದೆನ್ ದ್ಯಾಟ್ ಕ್ರಿಯೇಡ್ ಮೆಟಲ್ಸ್ ಇಟ್ ಈಸ್ ಕನ್ವರ್ಟೆಡ್ ಇನ್ ಟು ಲಿಕ್ವಿಡ್ ಫಾರ್ಮ್ ಅಂಡ್ ಇಟ್ ಈಸ್ ಅ ಫ್ಲೋ ಡೌನ್. ಯಾವುದಾದ್ರೂ ಒಂದು ಕ್ರಿಯೇಡ್ ಮೆಟಲ್ಸ್ ಅನ್ನ ಹೀಟ್ ಮಾಡಕತ್ರ ಅಂತಂದ್ರೆ ಅದು ಲಿಕ್ವಿಡ್ ಆಗಿ ಕನ್ವರ್ಟ್ ಆಗಿ ಏನಾಗುತ್ತೆ ಅಂತಂದ್ರೆ ಫ್ಲೋಸ್ ಡೌನ್ ಆಗುತ್ತೆ. ದಿಸ್ ಇಸ್ ದ apparatus used for the liquation process. In this liquation, the crude metal it is placed on the top of the or sloping of a reverberatory furnace. ಈ ಸ್ಲೋಪಿಂಗ್ ಒಳಗೆ ಏನಂತಂದ್ರೆ ಫಸ್ಟ್ ನೀವು ಕ್ರಿಯೇಡ್ ಮೆಟಲ್ಸ್ ಅನ್ನು ಹಾಕ್ರಿ and it is starts to heat and then flows down. In this point, it is heated melt in the absence of air. ಇದನ್ನ ಯಾವ ರೀತಿಯಾಗಿ ನಾವು ಹೀಟ್ ಮಾಡಿರ್ತೇವೆ ಅಂತಂದ್ರೆ absence of air ಒಳಗೆ ಏನ್ ಮಾಡ್ಬೇಕಂತಂದ್ರೆ ಹೀಟ್ ಮಾಡಿರ್ತೇವೆ. ಓಕೆ, it is heated in absence of air. And then easily fusible metal melts and flows down leaving behind the impurities. Easy ಆಗಿ ಫ್ಯೂಸಿಬಲ್ ಆಗುವಂತ
ಅಂದರೆ ಈಸಿಯಾಗಿ ಕರಗುವಂತಹ ಮೆಟಲ್ಸ್ ಏನಾಗ್ತಾವೆ ಅಂತಂದ್ರೆ ಪ್ಯೂರಿಫೈಡ್ ಫಾರ್ಮೇಷನ್ ಆಗಿ ಆ್ಯಂಡ್ ದೆನ್ ಇಟ್ ಈಸ್ ಕಲೆಕ್ಟೆಡ್ ಇನ್ ಟು ದ ರಿಸೀವರ್. ಫಸ್ಟ್ ಒನ್ ಈಸ್ ಅ ಡಿಸ್ಟಿಲೇಷನ್, ಸೆಕೆಂಡ್ ಒನ್ ಈಸ್ ಅ ಲಿಕ್ವೇಷನ್ ಆ್ಯಂಡ್ ದೆನ್ ಥರ್ಡ್ ಒನ್ ಈಸ್ ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್. ಅಂತಂದರೆ ಕರೆಂಟನ್ನು ಯೂಸ್ ಮಾಡ್ಕೊಂಡು ಯಾವ ಟೈಪ್ ಆಗಿ ನಾವು ರಿಫೈನಿಂಗನ್ನು ಮಾಡ್ಬೋದು. ದಟ್ ಈಸ್ ದ ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಪ್ರೊಸೆಸ್ ಇಸ್ ದೆ. ಹಿಯರ್ ದ impure metals are refined in an electrolytic bath containing aqueous solution of their salt. ಇದ್ರೊಳಗೆ ಏನಂತಂದ್ರೆ ರೀ ಎಲೆಕ್ಟ್ರೋಲೈಟಿಕ್ ಬಾತ್ ಇರ್ತೀರಿ. ದ್ಯಾಟ್ ಎಲೆಕ್ಟ್ರೋಲೈಟಿಕ್ ಬಾತ್ ಇಟ್ ಈಸ್ ಕಂಟೈನಿಂಗ್ ಅಕ್ವಿಯಸ್ ಸೊಲ್ಯೂಷನ್ ಆಫ್ ದೇರ್ ಸಾಲ್ಟ್. ಇವಾಗ ಫಾರ್ ಎಕ್ಸಾಂಪಲ್ ನೀವು NaCl ತಗೊಂಡಿದ್ರಿ ಅಂತಂದ್ರೆ NaCl ಅಕ್ವಿಯಸ್ ಸೊಲ್ಯೂಷನ್ ಇರ್ತೈತಿ, ಹೌದಾ? KCl ತಗೊಂಡಿರಿ ಅಂತಂದ್ರೆ KCl ಅಕ್ವಿಯಸ್ ಸೊಲ್ಯೂಷನ್ ಇರ್ತೈತಿ. ಮೀನ್ಸ್ ಹಿಯರ್ ದಟ್ ಈಸ್ ದ ಸಾಲ್ಟ್. ಓಕೆ, ಅಕ್ವಿಯಸ್ ಸೊಲ್ಯೂಷನ್ ಆಫ್ ದ ಸಾಲ್ಟ್. ಸಿ ದಿಸ್ ಒನ್, ದಿಸ್ ಈಸ್ ದ ಟ್ಯಾಂಕ್ ಈಸ್ ದೇರ್. This tank it is containing aqueous solution of the salt and it is connected to that is the battery. Means you have to supply that is the current. Okay. So now here electrolytic refining in this one, thick rods of impure metals. Thick rods. Here see in this side. Okay. This side thick rods is there and then this side that is a thin rods is there. One side is that is a thick rods and then another side is a thin rods is there. Thick rods of impure metal are used as an anode and thin sheets of pure metal it is used as a cathode. Here it is a thick rod. Okay, thick rod it is used as an anode and then thin sheet it is acts as a cathode. Understand ಆಯ್ತಾ? thick rod ಇರ್ತೈತಲ್ಲ ಅದು anode ಇರ್ತೈತ್ರಿ, thin rod ಏನು ಇರ್ತೈತೆ ಅಂತಂದ್ರೆ that is the cathode. Here during electrolysis, metal from the anode it dissolve in the solution while the same amount of pure metal it deposits on the cathode. ಇದ್ರೊಳಗೆ ನೋಡ್ರಿ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ತಗೊಂಡಿರ್ತೀರಿ. ಆನೋಡ್ ದಿಂದ ಏನಾಗತ್ತವಂತಂದ್ರೆ ಇಟ್ ಈಸ್ ಡಿಸಾಲ್ವ್ಡ್ ಇನ್ ದಿಸ್ ಒನ್ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಅಂಡ್ ಅಗೇನ್ ಎಷ್ಟು ಅಮೌಂಟ್ ಡಿಸಾಲ್ವ್ ಆಗಿರತ್ತಲ್ಲ ಆನೋಡ್ ಕಂಪಾರ್ಟ್ಮೆಂಟ್ ದಿಂದ ಅಷ್ಟೇ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಏನಾಗತ್ತಂತಂದ್ರೆ ಕ್ಯಾಥೋಡಿಕ್ ಕಂಪಾರ್ಟ್ ಮೇಲೆ ಬಂದು ಡಿಪಾಸಿಟ್ ಆಗತ್ತೆ. ಎಷ್ಟು ಅಮೌಂಟ್ ಆಫ್ ಸಬ್ಸ್ಟೆನ್ಸು ಆನೋಡಿಕ್ ಕಂಪಾರ್ಟ್ಮೆಂಟ್ ದಿಂದ ಸೊಲ್ಯೂಷನ್ ಡಿಸಾಲ್ವ್ ಆಗಿರುತ್ತಲ್ಲ, ನೀವು ಕರೆಂಟ್ ಅನ್ನು ಪಾಸ್ ಮಾಡಿದಾಗ ಅಷ್ಟೇ ಅಮೌಂಟ್ ಆಫ್ ಸಬ್ಸ್ಟೆನ್ಸು ಹೋಗಿ ಕ್ಯಾಥೋಡಿಕ್ ಕಂಪಾರ್ಟ್ಮೆಂಟ್ ಮೇಲೆ ಡಿಸಾಲ್ವ್ ಆಗುತ್ತೆ. ಸೊ ಹಿಯರ್ ದ ಡ್ಯೂರಿಂಗ್ ಎಲೆಕ್ಟ್ರೋಲೈಸಿಸ್ ಪ್ರೊಸೆಸ್ ಮೆಟಲ್ ಫ್ರಮ್ ದಿ ಆನೋಡ್ ಇಟ್ ಡಿಸಾಲ್ವ್ ಇನ್ ದಿ ಸೊಲ್ಯೂಷನ್ ವೈಲ್ ದ ಸೇಮ್ ಅಮೌಂಟ್ ಆಫ್ ಪ್ಯೂರ್ ಮೆಟಲ್ ಡಿಪಾಸಿಟ್ಸ್ ಆನ್ ದಿ ಕ್ಯಾಥೋಡ್. ಅಂದ್ರೆ ಈ ಆನೋಡ್ ದಿಂದ ಪಾರ್ಟಿಕಲ್ಸು ಏನಿದ್ರೊಳಗೆ ಸೊಲ್ಯೂಷನ್ದೊಳಗೆ ಡಿಸಾಲ್ವ್ ಆಗಿರ್ತಾವಲ್ರಿ, ಡಿಸಾಲ್ವ್ ಆದ ನಂತರ ಪ್ಯೂರ್ ಫಾರ್ಮೇಷನ್ ಆಗಿರ್ತೈತಿ. ಎಷ್ಟು ಡಿಸಾಲ್ವ್ ಆಗಿರ್ತೈತಲ್ಲ ಅಷ್ಟೇ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಹೋಗಿ ಏನಾಗತ್ತಂತಂದ್ರೆ ಕಾಪರ್ ಮೇಲೆ ಡಿಪಾಸಿಟ್ ಆಗತ್ತ. ಸೊ in this one here the impurities like a more baser metals dissolve in this solution. Here impurities like such as a more basic metals are dissolved in this solution. ಈ ಟೈಪ್ ಆಫ್ ಸೊಲ್ಯೂಷನ್ ಒಳಗೆ ಏನಾಗಿರ್ತವೆ ಅಂದ್ರೆ ಡಿಸಾಲ್ವ್ಮೆಂಟ್ ಆಗಿರ್ತದೆ. ಲೆಸ್ ಬೇಸರ್ ಮೆಟಲ್ಸ್ ಆರ್ ಇನ್ಸೊಲ್ಯುಬಲ್. ಮೋರ್ ಬೇಸಿಕ್ ಮೆಟಲ್ಸ್ ಅಷ್ಟೇ ಏನಾಗ್ತಾವ ಅಂದ್ರೆ ಡಿಸಾಲ್ವ್ ಆಗ್ತಾವ್ರಿ, ಲೆಸ್ ಬೇಸಿಕ್ ಮೆಟಲ್ಸ್ ಆರ್ ಇನ್ಸೊಲ್ಯುಬಲ್. ಓಕೆ, ಅಂಡ್ ದೆನ್ ದೇ ಫಾರ್ಮ್ ಅ ಆನೋಡ್ ಮಡ್ ಅಟ್ ದಿ ಬಾಟಮ್. ಅವಾಗ ಏನಾಗ್ತಾವ ಅಂತಂದ್ರ ಮೋರ್ ಬೇಸಿಕ್ ಮೆಟಲ್ಸ್ ಆರ್ ಓನ್ಲಿ ಸೊಲ್ಯುಬಲ್. ಮೋರ್ ಬೇಸಿಕ್ ಮೆಟಲ್ಸ್ ಅಷ್ಟೇ ಸೊಲ್ಯುಬಲ್ ಆಗ್ತಾವು, ಲೆಸ್ ಬೇಸಿಕ್ ಮೆಟಲ್ಸ್ ಸೊಲ್ಯುಬಲ್ ಆಗಂಗಿಲ್ಲ. ಅವಾಗ ಆ ಲೆಸ್ ಬೇಸಿಕ್ ಮೆಟಲ್ಸ್, ದೀಸ್ ಆರ್ ದಿ ಲೆಸ್ ಬೇಸಿಕ್ ಆರ್ ಲೆಸ್ ಬೇಸರ್ ಮೆಟಲ್ಸ್, ಲೆಸ್ ಬೇಸರ್ metals is there. Okay, it is undissolved form. undissolved ಅಂತಂದ್ರೆ ಕರಗದೇ ಇರುವಂತಹ ವಸ್ತುಗಳು. ಅವಾಗ ಅದೇನು ಕ್ರಿಯೇಟ್ ಮಾಡ್ತೈತೆ ಅಂತಂದ್ರೆ ಇಟ್ ಕ್ರಿಯೇಟ್ ದ ಮಡ್ ಅಟ್ ದಿ ಬಾಟಮ್. ಇಟ್ ಕ್ರಿಯೇಟ್ ದ ಮಡ್ ಅಟ್ ದಿ ಬಾಟಮ್. ಬಾಟಮ್ಗೆ ಏನಾಗುತ್ತೆ ಅಂತಂದ್ರೆ ಮಡ್ ಅನ್ನ ಕ್ರಿಯೇಟ್ ಮಾಡ್ತೈತ್ರಿ. ಸೊ ದಿಸ್ ಈಸ್ ದ ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ process. Here in this process, by using the electrolytic refining, 99.9% of pure metal obtained by this process. ಈ ಒಂದು process ದಿಂದ ನಾವೇನ್ ಮಾಡಬಹುದು ಅಂತಂದ್ರೆ 99.9% of pure metal ಅನ್ನ ತಗೊಳ್ಳಬಹುದು. Okay, so for example, I am taking here the example impure copper. It is taken as an anode. impure copper ಅನ್ನ anode ಅಂತ ಹೇಳಿ, ಯಾಕಂತಂದ್ರೆ impure material ಇದ್ರ ಮೇಲೆ ಇರ್ತಾವ್ರಿ. Pure copper it is taken as an cathode. Okay, acidified copper sulfate it is electrolyzer. Acidified copper sulfate it is electrolyzed, and then copper it dissolved from the anode into solution, and then pure copper it is deposited and the cathode. ಇಲ್ಲಿ ಸೊಲ್ಯೂಷನ್ ಯಾವ್ದು ತಗೊಂಡಿರ್ತಾನೆ ಅಂತಂದ್ರೆ ಕಾಪರ್ ಸಲ್ಫೇಟ್ ತಗೊಂಡಿರ್ತೀನಿ ರೀ. ಆನೋಡ್ ದಿಂದ ಬಂದಂತ ವಸ್ತುಗಳು ಏನಾಗ್ತಾವ ಅಂತಂದ್ರೆ ಇದ್ರೊಳಗ ಮೋರ್ ಬೇಸರ್ ಮೆಟಲ್ಸು ಕರೆಕ್ಟ್ ಅವ್ರಿ, ಲೆಸ್ ಬೇಸರ್ ಏನಾಗ್ತಂದ್ರೆ ಮಡ್ ಕ್ರಿಯೇಟ್ ಆಗ್ತಾವ. This is the electrolytic refining process is there. Next one is zone refining. Okay,
what is meant by zone refining process? Zone refining process means here the elements like germanium and then silicon, gallium, which are used as a semiconductors. Elements like germanium, silicon, gallium, ಇದನ್ನೇನು ಮಾಡ್ತೀವಿ ಅಂತಂದ್ರೆ ಈ ಟೈಪ್ ಆಫ್ ರಿಫೈನಿಂಗ್ ಪ್ರೊಸೆಸ್ ಒಳಗೆ ಯೂಸ್ ಮಾಡ್ತೀವಿ. ದಟ್ ಈಸ್ ದ ಝೋನ್ ರಿಫೈನಿಂಗ್ ಪ್ರೊಸೆಸ್ದಿಂದ ಪ್ಯೂರಿಫಿಕೇಶನ್ ಅನ್ನು ಮಾಡ್ಕೊಳ್ತೀವಿ ರೀ. This is about the zone refining diagram. This is it is the recrystallized metal, and then this side it is the metal zone, and then it is the molten zone, and it is the heater. And this is totally zone refining apparatus is there. Here in this method, it is based on the principle of, that is the impurities are more soluble in the melt than in the solid state of the metal. Here impurities are soluble more in the melt state than that of the original solid state. Solid state ಗಿಂತನೂ ಮೆಲ್ಟ್ ಸ್ಟೇಟ್ ಒಳಗೆ ಏನಾಗ್ತಾವ ಅಂತಂದ್ರೆ ಇಂಪ್ಯೂರಿಟೀಸು ಬೇಗ ಕರಗಿ ಬಿಡ್ತಾವ್ರಿ. Impurities are more soluble in the melt state than that of the solid state. Solid state ಗಿಂತಹ ಮೆಲ್ಟ್ ಸ್ಟೇಟ್ ಒಳಗೆ ಏನಾಗತ್ತಾವ ಅಂತಂದ್ರೆ ಇಂಪ್ಯೂರಿಟೀಸು ಸೊಲ್ಯುಬಲ್ ಆಗ್ತಾವ. The crude metal rod, it is surrounded by an electrical heating coil with a narrow width. You can take one crude metal. Okay. First, you can take one crude metal rod. Just you have to imagine this is your metal rod is there. And then this metal rod, it is surrounded by the electrical coil. A metal rod ಸುತ್ತಲೂ ಏನು ಮಾಡ್ರಿ ಅಂತಂದ್ರೆ electrical coil ಅನ್ನು ಹಾಕ್ರಿ. You can take one crude metal. I am taking here the crude metal, means impure metal rod, because refining process is mainly involving in the conversion of impure substance into pure substance. Okay, so therefore I am taking here the crude metal rod. It is surrounded by the electrical coil. It is surrounded by the electrical coil, and then starts to heat. At that time here the process of heating is done. Okay, the process of heating is done in an inert atmosphere. It prevents oxidation of the metal. After completion of heating process completion ಆದ ನಂತರ ಏನಾಗ್ತದೆ ಅಂತಂದ್ರೆ it takes place, that is the oxidation of metal. Oxidation of metal, it will takes place. The coil is slowly moved along the rod from left end to the right end. At that time, after ನಿಮ್ದು heating process complete ಆದ ನಂತರ ರೀ, the coil is moving from left side to right side. Okay, the coil is moving from slightly, that is the left side to right side. Okay, here in this one, a thin zone of metal, it is enclosed by the coil, it melts. This metal, ಈ ಮೆಟಲ್ ಥಿನ್ ಝೋನ್ ಏನಾಗುತ್ತೆ ಅಂತಂದ್ರೆ ಈ ಕಾಯಿಲ್ ಸುತ್ತಲೂ ಪ್ರೆಸೆಂಟ್ ಆಗಿರ್ತದೆ. A thin zone of metal, it is suspended with this coil. Okay, and then here the coil starts to melt, and the molten zone moves along the rod with the impurities. ಈ ಮೆಲ್ಟ್ ಆಗಿರುವಂತಹ ಸಬ್ಸ್ಟೆನ್ಸು ಕೂಡ ಏನಾಗ್ತೈತೆ ಅಂತಂದ್ರೆ ಈ ಕಾಯಿಲ್ದಿಂದ ಈ ಕಾಯಿಲ್ ಸುತ್ತಲೂ ವರ್ದಿರ್ತೈತ್ರಿ, ಆ್ಯಂಡ್ ಇಟ್ ಈಸ್ ಅಲಾಂಗ್ ವಿತ್ ದ ಇಂಪ್ಯೂರಿಟೀಸ್. ಅದ್ರ ಜೊತೆಗೆ ಏನಿರ್ತೈತೆ ಅಂತಂದ್ರೆ ಇಂಪ್ಯೂರಿಟೀಸ್ ಇರ್ತೈತೆ. ಕ್ರಿಯೇಡ್ ರಾಡ್ ತಗೋರಿ, ಎಲೆಕ್ಟ್ರಿಕಲ್ ಕಾಯಿಲನ್ನು ಹಾಕ್ರಿ, ಕರೆಂಟನ್ನು ಪಾಸ್ ಮಾಡಿರಿ. ಕರೆಂಟನ್ನು ಪಾಸ್ ಮಾಡಿದಾಗ ಹಿಯರ್ ಯು ಕ್ಯಾನ್ ಟೇಕ್ ದಟ್ ಈಸ್ ದ ಕ್ರಿಯೇಡ್ ಮೆಟಲ್ಸ್ ಆರ್ ದಟ್ ಈಸ್ ದ ಇಂಪ್ಯೂರ್ ಮೆಟಲ್ಸ್ದೊಂದಿಗೆನ ಏನಿರ್ತೈತೆ ಅಂತಂದ್ರೆ ರೀ ಈ ಮೆಟಲ್ದು ಒಂದು ಥಿನ್ ಝೋನ ಎನ್ಕ್ಲೋಸ್ಡ್ ಆಗಿರುತ್ತೆ. ಸೊ ದ ಮೋಲ್ಟನ್ ಮೆಟಲ್ ಇಟ್ ಲೆಫ್ಟ್ ಬಿಹೈಂಡ್ ಕ್ರಿಸ್ಟಲೈಸಸ್ ಔಟ್ ಇನ್ ದಿ ಪ್ಯೂರ್ ಸ್ಟೇಟ್. ಇದ್ರೊಳಗೆ ಮೋಲ್ಟನ್ ಮೆಟಲ್ ಏನಂತಂದ್ರೆ ರೀ ಇಟ್ ಈಸ್ ಲೆಫ್ಟ್ ಬಿಹೈಂಡ್, ಇಲ್ಲಿ ಒಂದು ಸೈಡ್ ಬಿಡುತ್ತೆ ರೀ. ಓಕೆ, ಇಟ್ ಈಸ್ ದ ಕ್ರಿಸ್ಟಲೈಸ್ ಔಟ್ ಅಂದ್ರೆ ಕ್ರಿಸ್ಟಲ್ಸ್ ಆಗಿ ಸಪ್ರೇಟ್ ಆಗ್ತಾವ್ರಿ. ದಿಸ್ ಈಸ್ ದ ಪ್ಯೂರ್ ಫಾರ್ಮ್. ಇದಕ್ಕೇನಂತ ಕರಿತೀವಿ ಅಂತಂದ್ರೆ ಪ್ಯೂರ್ ಫಾರ್ಮ್ ಅಂತ ಕರಿತೀವಿ. ಆ್ಯಂಡ್ ದೆನ್ ಅನದರ್ ಒನ್ ಈಸ್ ದೇರ್, ದಟ್ ಈಸ್ ದಿಸ್ ಸೈಡ್. ವೆನ್ ದ ಪ್ರೊಸೆಸ್ ಈಸ್ ರಿಪೀಟೆಡ್ ಎ ನಂಬರ್ ಆಫ್ ಟೈಮ್ಸ್ ಪ್ಯೂರ್ ಮೆಟಲ್ ಇಟ್ ಈಸ್ ಆಪ್ಟೆನ್. ಈ ಪ್ರೊಸೆಸ್ ಅನ್ನು ಅಗೇನ್ ಅಂಡ್ ಅಗೇನ್ ರಿಪೀಟೆಡ್ ಮಾಡ್ರಿ ಅಂತಂದ್ರೆ ಯು ವಿಲ್ ಗೆಟ್ ಅ ಪ್ಯೂರ್ ಫಾರ್ಮೇಶನ್ ಆಫ್ ದಿಸ್ ಒನ್. Okay, the impurities are collected at the other end. The end is cut and discarded. This process you have to repeat it many more times, then you will get a very pure crystals or very pure metals. This is about the zone refining. You can take, you can observe here, that is the one good example. That is, I am taking a zone refining of germanium metal. Okay, zone refining of germanium metal means just
see this one, this is the electrical coil is there, okay. This is the circular heater and this is about the germanium rod, impure germanium rod. It is the crystallization and this is the molten zone. ಅಂತಂದ್ರೆ ನೀವು ಅದನ್ನು ಹೀಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಈಗ ನೋಡ್ರಿ ಇದು ಸುತ್ತಲೂ ಜಸ್ಟ್ ಇದು ರಾಡ್ ಅಂತ ಇಮ್ಯಾಜಿನೇಷನ್ ಮಾಡ್ಕೊಡ್ರಿ. ಇದ್ರ ಸುತ್ತಲೂ ನಾನು ಏನು ಮಾಡಿದ್ದೇನೆ ಅಂತಂದ್ರೆ ಇಲೆಕ್ಟ್ರಿಕಲ್ ಕಾಯಿಲನ್ನು ಹಾಕಿದ್ದೇನೆ. ನೀವು ಇದಕ್ಕೆ ಹೀಟ್ ಅಪ್ಲೈ ಮಾಡ್ರಿ ಅಂತ ತಿಳ್ಕೊಡ್ರಿ. ಅವಾಗ ಇದು ಏನಾಗ್ತೈತೆ ಅಂತಂದ್ರೆ ಕರಗೋದಿಕ್ಕೆ ಸ್ಟಾರ್ಟ್ ಆಗ್ತೈತಿ. ಕರಿಗೆ ಏನಾಗ್ತೈತೆ ಅಂದ್ರೆ ಆ ಕಾಯಿಲ್ ಸುತ್ತಲೂ ಹತ್ತು ಬಿಡ್ತೈತೆ ಅದು, ಹೌದಾ. ಆ ಕಾಯಿಲ್ ಸುತ್ತಲೂ ಹತ್ತಿದಾಗ ಆಮೇಲೆ ಅದು ಮೆಲ್ಟ್ ಆಗೋದಕ್ಕೆ ಸ್ಟಾರ್ಟ್ ಆದಾಗ ಅದ್ರೊಳಗಿಂದ ಏನಾಗ್ತಾವ ಅಂತಂದ್ರೆ ಕ್ರಿಸ್ಟಲ್ಸ್ ಆಗಿ ಸಪ್ರೇಟ್ ಆಗ್ತಾವ್ರಿ. ಅವನ್ನ ನಾವು ಕಲೆಕ್ಟ್ ಮಾಡ್ಕೊಂಡು ಅಂತಂದ್ರೆ ಅದು ನಮಗೆ ಏನಂತಂದ್ರೆ ಪ್ಯೂರ್ ಫಾರ್ಮೇಷನ್ ಸಿಗ್ತದೆ. ದಿಸ್ ಈಸ್ ಒನ್ ಆಫ್ ದ ಗುಡ್ ಎಕ್ಸಾಂಪಲ್ ಫಾರ್ ದಿ ಜರ್ಮೇನಿಯಂ. ಓಕೆ, ಸೊ ನೆಕ್ಸ್ಟ್ ಒನ್ ಈಸ್ ವೇಪರ್ ಫೇಸ್ ರಿಫೈನಿಂಗ್. ನೆಕ್ಸ್ಟ್ ಪ್ರೊಸೆಸ್ ಏನಂತಂದ್ರೆ ರೀ ವೇಪರ್ ಫೇಸ್ ರಿಫೈನಿಂಗ್ ಬರ್ತದೆ. ಫಸ್ಟ್ ಒನ್ ಡಿಸ್ಟಿಲೇಷನ್ ಕಲ್ತ್ರಿ, ನೆಕ್ಸ್ಟ್ ಒನ್ ಲಿಕ್ವೇಷನ್ ಕಲ್ತ್ರಿ, ನೆಕ್ಸ್ಟ್ ಒನ್ zone refining ಕಲ್ತ್ರಿ, and then next one is that is a vapor phase refining. Vapor phase refining means what? Vapor phase refining means it is based on the principle that the metal should form a volatile compound with a reagent and this compound should decompose on heating. ವೇಪರ್ ಫೇಸ್ ರಿಫೈನಿಂಗ್ ಒಳಗೆ ಏನು ಬರ್ತೈತೆ ಅಂತಂದ್ರೆ ರೀ ಇದು ಮೇನ್ಲಿ ಪ್ರಿನ್ಸಿಪಲ್ ಯಾವುದ್ರ ಮೇಲೆ ಡಿಪೆಂಡೆಂಟ್ ಆಗಿರ್ತೈತೆ ಅಂತಂದ್ರೆ ಇಟ್ ಇನ್ ದಿಸ್ ಒನ್ ಮೆಟಲ್ ಶುಡ್ ಫಾರ್ಮ್ ಅ ವೊಲಟೈಲ್ ಕಂಪೌಂಡ್. ಇದ್ರೊಳಗೆ ಏನಂತಂದ್ರೆ ಮೆಟಲು ವೊಲಟೈಲ್ ಕಂಪೌಂಡ್ ಅನ್ನು ಕೊಡಬೇಕು. ವಾಟ್ ಈಸ್ ಮೀನ್ ಬೈ ವೊಲಟೈಲ್ ಕಂಪೌಂಡ್? ಇಟ್ ಕ್ಯಾನ್ ಬಿ ಈಸಿಲಿ ಎವಾಪರೇಟೆಡ್. ಓಕೆ, ದಟ್ ಈಸ್ ನೌನ್ ಆಸ್ ಅ ವೊಲಟೈಲ್ ಕಂಪೌಂಡ್ ವಿತ್ ಅ ರಿಏಜೆಂಟ್ ಇರಬೇಕ್ರಿ. ಆ್ಯಂಡ್ ದಿಸ್ ಕಂಪೌಂಡ್ ಶುಡ್ ಬಿ ಡಿಕಂಪೋಸಸ್ ಆನ್ ಹೀಟಿಂಗ್. ಆ ಕಂಪೌಂಡು ಹೀಟ್ ಮಾಡಿದ ನಂತರ ಡಿಕಂಪೋಸಸ್ ಆಗಬೇಕು. ಆ ಬೇಸಿಸ್ ಮೇಲೆ ಏನಂತಂದ್ರೆ ವೇಪರ್ ಫೇಸ್ ರಿಫೈನಿಂಗ್ ಪ್ರೋಸೆಸ್ ಅವೆಲ್ಲ ಮನೆ ಆಗಿರ್ತೈತ್ರಿ. ಹಿಯರ್ ಎಕ್ಸಾಂಪಲ್, ಫಾರ್ ಎಕ್ಸಾಂಪಲ್ ಮೋನ್ಸ್ ಪ್ರೊಸೆಸ್, another one is a Van Arkel process. First one is a Mons process, another one is Van Arkel processes. These two examples are very important for your examination purpose. Now let's we see here. First one is a Mons process. Before, I hope all of you understood vapor phase refining. Okay, vapor phase refining ಅಂತಂದ್ರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಅಂತ ತಿಳಿದೇನ್ರಿ. ಯಾಕಂತಂದ್ರೆ ಇಲ್ಲಿ ವೊಲಟೈಲ್ ಕಂಪೌಂಡ್ ಇರ್ತೈತಿ. ಆ ವೊಲಟೈಲ್ ಕಂಪೌಂಡ್ ರಿಯೇಜೆಂಟ್ ದೊಂದಿಗೆ ಇರಬೇಕು ಮತ್ತು ಈಸಿಲಿ ಡಿಕಂಪೋಸಸ್ ಆಗಿರಬೇಕು ಆಫ್ಟರ್ ಆನ್ ಹೀಟಿಂಗ್ process. Let me see here that is a Mons process in this one. Mons process means nickel, it is purified by this method. You can write the example for the Mons process. I am taking here that is a nickel. Nickel, it is purified by this method. In this one, impure nickel, it is heated with a carbon monoxide. You can take a impure nickel, that is a Ni. It is reacts with the carbon monoxide CO under 330 Kelvin to 350 Kelvin temperature. At that time, a volatile compound nickel tetracarbonyl is formed. ಅವಾಗ ಏನಾಗುತ್ತೆ ಅಂತಂದ್ರೆ volatile ಆಗಿರುವಂಥ ಕಂಪೌಂಡ್ ನಿಕ್ಕೆಲ್ ಟೆಟ್ರಾಕಾರ್ಬೋನಿಲ್ ಫಾರ್ಮೇಷನ್ ಆಗುತ್ತೆ. Okay, a volatile compound nickel tetracarbonyl is formed. See here, when it is further heated, ಅಗೇನ್ ಫಸ್ಟ್ ಪ್ರೊಸೆಸ್ ಒಳಗೆ ಏನು ಮಾಡಿರ್ತೀರಿ 330 ಕೆಲ್ವಿನ್ 350 ಕೆಲ್ವಿನ್ ವರೆಗೂ ಹೀಟ್ ಮಾಡ್ತೀರಿ. ಸೆಕೆಂಡ್ ಅಗೇನ್ ಮತ್ತೆ ಅದನ್ನೇ ಹೀಟ್ ಮಾಡಬೇಕು ಅಂಡರ್ 450 ಕೆಲ್ವಿನ್ ಟು 470 ಕೆಲ್ವಿನ್. ಓಕೆ, ನಿಕ್ಕೆಲ್ ಟೆಟ್ರಾಕಾರ್ಬೋನಿಲ್ ಡಿಕಂಪೋಸಸ್ ಟು ಫಾರ್ಮ್ ಅ ಪ್ಯೂರ್ ನಿಕ್ಕೆಲ್. ಅಂದ್ರೆ ನಾವು ವೇಪರ್ ಫೇಸ್ ಒಳಗೆ ಏನು ಹೇಳಿದ್ದು ರೀ, ಅದು ವೊಲೆಟೈಲ್ ಆಗಿರಬೇಕು, ಅಂದರೆ ಈಸಿಲಿ ವೊಲೆಟೈಲ್ ಆಗಿರಬೇಕು. ಆಫ್ಟರ್ ಮತ್ತದು ಏನಾಗಿರ್ಬೇಕಂತಂದ್ರೆ ಡಿಕಂಪೋಸಸ್ ಆಗಬೇಕು. ಸೊ ಅಂದರೆ ಇಲ್ಲಿ ನಾ ಎಕ್ಸಾಂಪಲ್ ಮೋನ್ಸ್ ಪ್ರೊಸೆಸ್ ಒಳಗೆ ನಿಕ್ಕೆಲ್ ರಿಫೈನಿಂಗ್ ಪ್ರೊಸೆಸನ್ನು ತೊಗೊಳತ್ತೇನೆ ರೀ. ನಿಕ್ಕೆಲ್ ಇಟ್ ಈಸ್ ರಿಯಾಕ್ಟ್ಸ್ ವಿತ್ ದಟ್ ಈಸ್ ಕಾರ್ಬನ್ ಮೊನಾಕ್ಸೈಡ್. ಓಕೆ, ಅದು ವೊಲೆಟೈಲ್ ಕಂಪೌಂಡನ್ನು ಕೊಡ್ತೈತಿ. ವೊಲೆಟೈಲ್ ಕಂಪೌಂಡ್ ನಿಕ್ಕೆಲ್ ಟೆಟ್ರಾ ಕಾರ್ಬೋನಿಲ್ ಕೊಡ್ತೈತಿ, NiCO4. ಓಕೆ, ಸೊ ಅಗೇನ್ ಅದನ್ನು ಮತ್ತೆ ಹೀಟ್ ಮಾಡಿದಾಗ ಅದು ಡಿಕಂಪೋಸಸ್ ಆಗಬೇಕು. ಏನು ಡಿಕಂಪೋಸಸ್ ಆಗಬೇಕು? ನಿಕ್ಕೆಲ್ ಟೆಟ್ರಾ ಕಾರ್ಬೋನಿಲ್ NiCO4 ಡಿಕಂಪೋಸಸ್ ಆಗಿ again it gives that is a pure nickel formation, that is the Ni. Okay, so now see in this one, that is a reaction. Nickel, it reacts with the carbon monoxide. What is the first one? First one you have to heat in 330 to 350 Kelvin temperature. At that time it gives the nickel tetracarbonyl. Dear students, just you have to see this one. Nickel, it reacts with that is the carbon monoxide. It gives the nickel tetracarbonyl. Okay, nickel tetracarbonyl. Now in this one here, nickel tetracarbonyl means it is a volatile compound. Okay, volatile compound again it decomposes. Ade volatile compound decomposes agi, then again it gives the nickel and then carbon monoxide, or you can write like this one. Okay, means this is the NiCO4 nickel tetracarbonyl. Again heat under high temperature 450 to 470 Kelvin, it decomposes to give the nickel and then carbon monoxide. It is the, just you can go for like this one. Again just you can write in the reversible formation, but it is under the high temperature. This is about the Mons process. Now see in this one diagrammatic representation. Okay, first you can take a nickel powder and then
this is the carbon monoxide passes into this one, nickel powder and then carbon monoxide. At that time it gives that is a nickel carbonyl, that is a nickel tetracarbonyl, it is the nickel carbonyl chamber is there, and then starts to heat, again it gives the nickel. Okay, ಅಂದ್ರೆ ನೀವು 2 steps ಅನ್ನು ನೋಡ್ತೀರಿ. ಫಸ್ಟ್ ನಿಕ್ಕೆಲ್ ತಗೊಳ್ತೀರಿ, ಕಾರ್ಬನ್ ಮೊನಾಕ್ಸೈಡ್ ಹಾಕ್ತೀರಿ, ನಿಕ್ಕೆಲ್ ಟೆಟ್ರಾಕಾರ್ಬೊನಿಲ್ ಹಾಕ್ತೀರಿ, ಸಿಗ್ತೈತ್ರಿ, ಅಂದ್ರೆ ಅದು ನಿಕ್ಕೆಲ್ ಕಾರ್ಬೊನಿಲ್ ಚೇಂಬರ್ ಅಂತ ಕರಿತೀವಿ. ಮತ್ತೆ ಇದನ್ನ ಹೀಟ್ ಮಾಡಿದಾಗ ನಿಮಗೆ ಏನು ಸಿಗ್ತೈತೆ ಅಂತಂದ್ರೆ ಪ್ಯೂರ್ ನಿಕ್ಕೆಲ್ ಫಾರ್ಮೇಷನ್. ದಿಸ್ ಈಸ್ ದ ಮೋನ್ಸ್ ಪ್ರೊಸೆಸ್. ಓಕೆ, ಸೊ now second one is a Van Arkel process. What is meant by Van Arkel process? Van Arkel process means it is used for removing all the oxygen and nitrogen present as impurities in zirconium as well as titanium. ಜರ್ಕೋನಿಯಮ್ ಮತ್ತು ಟಿಟಾನಿಯಂ ಒಳಗಿರುವಂತಹ ಆಕ್ಸಿಜನ್ ಮತ್ತು ನೈಟ್ರೋಜನ್ ಇಂಪ್ಯೂರಿಟೀಸ್ ಅನ್ನು ರಿಮೂವ್ ಮಾಡೋದಕ್ಕೆ ವ್ಯಾನ್ ಆರ್ಕೆಲ್ ಪ್ರೊಸೆಸ್ ಅನ್ನು ಯೂಸ್ ಮಾಡ್ತೀವಿ. ಹಿಯರ್ ದ ಕ್ರಿಯೇಡ್ ಮೆಟಲ್ ಇಟ್ ಈಸ್ ಹೀಟೆಡ್ ಇನ್ ಆನ್ ಇವ್ಯಾಕ್ಯುವೇಟೆಡ್ ವೆಸಲ್ ವಿತ್ ಅಯೋಡಿನ್ ಟು ಫಾರ್ಮ್ ಅ ವಾಲಟೈಲ್ ಮೆಟಲ್ ಅಯೋಡೈಡ್. ಇಲ್ಲೇನಂತಂದ್ರೆ ದ ಕ್ರಿಯೇಡ್ ಮೆಟಲ್, ಓಕೆ, ಕ್ರಿಯೇಡ್ ಮೆಟಲ್ ಇಟ್ ಈಸ್ ಹೀಟೆಡ್ ಇನ್ ಆನ್ ಇವ್ಯಾಕ್ಯುವೇಟೆಡ್ ವೆಸಲ್ ವಿತ್ ಅಯೋಡಿನ್. ಕ್ರಿಯೇಡ್ ಮೆಟಲ್ಸ್ ಅನ್ನ ಅಯೋಡಿನ್ದೊಂದಿಗೆ ಹೀಟ್ ಮಾಡಬೇಕು. ಆ್ಯಂಡ್ ಹಿಯರ್ ಇಟ್ ಈಸ್ ದೆನ್ ಡಿಕಂಪೋಸ್ಡ್ on a tungsten filament. By using the tungsten filament, it undergoes the decomposition. Electrically heated to about 1800 Kelvin, the pure metal gets deposited on the filament. Okay, ಅದೇ ಇಲ್ಲೇನ್ರಿ, ಒಂದು ಇಂಪ್ಯೂರ್ ಮೆಟಲ್ ಅನ್ನು ತಗೊಳ್ರಿ, ಅಯೋಡಿನ್ದೊಂದಿಗೆ ರಿಯಾಕ್ಟ್ ಮಾಡ್ರಿ, ಟಂಗ್ಸ್ಟನ್ ಫಿಲಾಮೆಂಟ್ ಹಾಕ್ರಿ, ಹೀಟ್ ಮಾಡ್ರಿ. ಟಂಗ್ಸ್ಟನ್ ಫಿಲಾಮೆಂಟ್ ಮೇಲೆ ಏನಂತಂದ್ರೆ ಎಲ್ಲ ನಿಮ್ದು ಪ್ಯೂರ್ ಮಟೀರಿಯಲ್ ಡಿಪಾಸಿಟ್ ಆಗಿರ್ತದೆ. ದಿಸ್ ಈಸ್ ದ ವ್ಯಾನ್ ಆರ್ಕೆಲ್ ಪ್ರೊಸೆಸ್. Okay, so next one we have to see some uses of metals. First one is uses of aluminium. Uses of aluminium, we have to use this aluminium in our day to day life, that is utensils. Okay, aluminium it is used in that is utensils purpose, and it is used in that is aluminium sheets, as well as it is used in aeroplane parts. Aluminium it is used to manufacture in the aeroplane parts. Next it is used in the silver paint. Aluminium it is used in the silver paint, and then it is used as a chocolate wrappers. Chocolate wrappers ಎಲ್ಲರೂ ಯೂಸ್ ಮಾಡಿರ್ತಾರಲ್ಲ, ಅಲ್ಯೂಮಿನಿಯಂ ಫಾಯಿಲ್ ಅಂತೇಳಿ, ಹೌದಲ್ಲ? ಓಕೆ, ದಟ್ ಈಸ್ ಯೂಸಸ್ ಆಫ್ ಅಲ್ಯೂಮಿನಿಯಂ. ನೆಕ್ಸ್ಟ್ ಒನ್ ಈಸ್ ದಟ್ ಈಸ್ ದ ಯೂಸಸ್ ಆಫ್ ಕಾಪರ್. ವಾಟ್ ಆರ್ ದ ಯೂಸಸ್ ಆಫ್ ಕಾಪರ್ಸ್? ಅಗೇನ್ ಇಟ್ ಈಸ್ ಯೂಸ್ಡ್ ಇನ್ ದಿ that is the utensils purpose, that is a copper utensils, and it is a copper wire. Okay, and then it is the copper rods are there, and then it is also present in that is a electrical wires. Already you know about that one, copper it is present in the electrical wires. Okay, next one you can go for that is the uses of zinc. What are the uses of zinc? Here uses of zinc means that is it is used in the paint. Okay, means that is it is used in the preparation of dyes. Dyes preparation ಒಳಗ zinc ಅನ್ನು ಯೂಸ್ ಮಾಡ್ತೀವಿ, and it is also used in that is again manufacturing of that is some coins or as well as again utensils. Okay, it is mixed with the brass, and then it is used in that is galvanization process. It is used in galvanization, electrical galvanization process ಒಳಗ zinc ಅನ್ನು ಯೂಸ್ ಮಾಡ್ತೀವಿ. So next one is uses of iron. What are the uses of iron? Already you know about, because in our day to day life we totally dependent upon that is as much iron. Okay, because here iron it is used in that is instruments, that is for example surgical instruments, and it is used in the toys. Okay, iron it is used in the toys, and then it is used in that is our day to day, or that is it is used in the manufacture process machines or machinery, and then it is used in that is the automobile industries. Automobile industries ಒಳಗೂ ಕೂಡ ನಾವೇನು ಮಾಡ್ತೀವಿ ಅಂತಂದ್ರೆ ಯೂಸಸ್ ಮಾಡ್ತೀವಿ. And this is our today's session is over, and then here the general principles and isolation of an element chapter is also over. Okay, it is so simple chapter, and then please you have to listen all these videos belongs to this chapter very carefully, because it is very helpful to you for your examination purpose, because it is a simple chapter is there, but the questions are arises like a sometimes twisting manner. Okay, because here the different types of extraction processes are there, and this the questions are arises that is in the understanding manner, or sometimes that is a knowledgeable manner is there. Okay, so I hope all of you understood this chapter. You can listen these videos 1 or 2 times, just enough for your examination purpose. Okay, in the next video session we will be going I am going to discuss about that is question answer. Okay,
means that is for 1 marks as well as for 2 marks as well as for 3 marks. Just you will be waiting for that one until you are watching these videos. Thank you.